ಸಾಗುವೆ ಕಣ್ಣಾರೆಪ್ಪೆಯಾಗಿ ಕನಸಲ್ಲೂ ಕಾಯುವೆ ಇವಾಗ ಗೊತ್ತಾಯ್ತಾ ಸರ್ಪ್ರೈಸ್ ಏನು ಅಂತ? ಬನ್ನಿ ಹೋಗೋಣ. ಅಕ್ಕರೆ ಮಕ್ಳನ್ನ ಕರ್ಕೊಂಡು ಹೊರಗೆ ಸುತ್ತಾಡೋಣ ಅಂತ ಬಂದೆ. ಅಚಾನಕ್ ಆಗಿ ನೀವಿಬ್ರು ಕಣ್ಣಿಗೆ ಬಿದ್ರಿ. ನಮ್ಮಿಂದ ನಿಮ್ಗೆ ಡಿಸ್ಟರ್ಬ್ ಆಗಿಲ್ಲ ತಾನೆ? ಏನ್ ಸರ್, ನಮ್ಮನ್ನ ಬಿಟ್ಬಿಟ್ಟು ನೀವಿಬ್ರು ಬಂದಿದ್ದೀರಾ? ಅಪ್ಪು, ಇನ್ಮೇಲಿಂದ ನೀನು ಇವ್ರಿಗೆ ಸಾರ್ ಅನ್ನೋದು ಬೇಡ, ಅಪ್ಪ. ನನ್ನ ಅಪ್ಪನ್ಗೆ ಎಷ್ಟು ಪ್ರೀತಿಸ್ತೀನೋ ನಿನ್ನನ್ನು ಅಷ್ಟೇ ಪ್ರೀತಿಸ್ತೀನಿ. ಪ್ಲೀಸ್ ಹಾಗೆಲ್ಲ ಹೇಳ್ಬೇಡ. ಏನಿಲ್ಲ, ನನ್ಗೆ ಚೆನ್ನಾಗ್ ಗೊತ್ತು. ನನ್ ಸಮಾಧಾನಕ್ಕೆ ಈಗ ಹೇಳ್ತಾ ಇದ್ಯಾ. ನಿಂಗ್ ನಿಮ್ಮಪ್ಪ ಅಂದ್ರೇನೆ ಇಷ್ಟ, ಪ್ರೀತಿ ಉಕ್ಕರಿಯುತ್ತೆ. ಏ ಮಂದಾಕಿನಿ, ಅವಳ ಅಪರೂಪಕ್ಕೆ ಫೋನ್ ಮಾಡ್ದೇಳೆ. ಖುಷಿಯಾಗಿ ಮಾತಾಡೋದು ಬಿಟ್ಟು ಅವಳಿಗೆ ಬೇಜಾರಾಗಿ ಹೋಗಿ ಮಾತಾಡ್ತಿದ್ಯಲ್ಲ. ಮೊದ್ಲೇ ಅವಳಿಗೆ ಬೇಜಾರಾಗಿದೆ, ಅದ್ರ ಮಧ್ಯದಲ್ಲಿ ನಿಂದು ಬೇರೆ. ನಾನೇನ್ರಿ ಹೇಳ್ಬಾರ್ದು ಹೇಳ್ದೆ? ಹಾ, ಅವಳು ಮಾಡಿದ್ ಸರಿನಾ ಹೇಳಿ? ನಾನು ಹೇಳ್ತಿರೋದು ಸುಳ್ಳ ಹೇಳಿ? ಅವ್ನು ನನ್ ಮೊಮ್ಮಗ ಅಂತ ಗೊತ್ತಿಲ್ದೇನೆ ಅವ್ನು ನಮ್ಗೆ ಎಷ್ಟು ಹತ್ರ ಆಗ್ಬಿಟ್ಟ. ಅದೇ ಅವ್ನು ನಮ್ಮ ಮೊಮ್ಮಗ ಅಂತ ನನಗೆ ಗೊತ್ತಾಗಿದ್ದಿದ್ರೆ ಎಷ್ಟು ಮುದ್ದಾಡ್ತಿದ್ವಿ, ಎಷ್ಟು ಸಂತೋಷ ಪಡ್ತಿದ್ವಿ. ಅದ್ ಯಾವ್ದಕ್ಕೂ ಇವಳು ಅವಕಾಶ ಕೊಟ್ಟಿಲ್ವಲ್ಲ, ಕೋಪ ಬರಲ್ವಾ ಮತ್ತೆ? ಆಯ್ತು, ನಿನ್ ಸಂಕಟ ನಂಗೆ ಅರ್ಥ ಆಗುತ್ತೆ. ಆದ್ರೆ ಈಗ ಮಾತು ಬೇಕಾ? ಮಗಳು ಫೋನ್ ಮಾಡಿದಾಳೆ, ಖುಷಿಯಾಗಿ ಒಂದ್ 4 ಮಾತಾಡು. ಸರಿ, ಆ ವಿಷಯ ಈಗ ಬಿಟ್ಟು ಹಾಕ್ತೀನಿ. ಆದ್ರೆ ಎಲ್ಲ ಆಗಿದ್ದು ನಿಮ್ಮಿಂದಾನೆ. ನಿಮ್ಗೆ ಆಮೇಲೆ ಕ್ಲಾಸ್ ತಗೋತೀನಿ. ನೀನೇನ ಎಲ್ಲ ನನ್ನ ಮೇಲೆ ತಿರುಗಿಸ್ತಾ ಇದೀಯಾ? ನಾನೇನ್ ಮಾಡ್ದೆ ಅಂತೆ? ಎಲ್ಲ ನಿಮ್ಮಿಂದಾನೇ ಆಗಿರೋದು. ನೀವು ಕೊಟ್ಟಿರೋ ಸಲ್ಗೆಯಿಂದಾನೆ ಅವಳು ಹಿಂಗ ಆಡಿದ್ದು. ಎಲ್ಲಿಂದ ಎಲ್ಲಿಗೆ ಲಿಂಕ್ ಮಾಡ್ತಿದ್ಯಾ ನೀನು? ಅದಕ್ಕೂ ಇದಕ್ಕೂ ನನ್ಗೂ ಏನ್ ಸಂಬಂಧ? ಸಂಬಂಧ ಇದೆ. ಸುಮ್ನೆ ನನ್ನ ಹತ್ರ ವಾದ ಮಾಡ್ಬೇಡಿ. ತಪ್ಪು ಅಂತ ಒಪ್ಕೊಳ್ಳಿ. ಸರಿ ಆಯ್ತು, ನಂದೇ ತಪ್ಪು. ಈಗ್ಲಾದ್ರೂ ನಿಮ್ ಬಾಯಿಂದ ಬಂತಲ್ಲ. ಆಯ್ತು ಸರಿ, ಅವಳ ಹತ್ರ ಮಾತಾಡು, ಲೈನ್ ಅಲ್ಲಿದ್ದಾಳೆ. ನೋಡು ಭೂಮಿ, ಇಲ್ಲಿವರೆಗೂ ಆಗಿದ್ದಾಯ್ತು. ಈಗ್ಲಾದ್ರೂ ಎಲ್ಲ ಸರಿ ಮಾಡ್ಕೋಕಂದ. ಈಗ ನಮ್ಮ ಮೊಮ್ಮಗು ಅಂತ ಗೊತ್ತಾಯ್ತಲ್ವಾ, ಅವನನ್ನ ನಮ್ಮ ಹತ್ರ ಕಳಿಸ್ಬೇಕು. ನಾವು ಮನ್ಸು ಬಿಚ್ಚಿ ಅವನ ಹತ್ರ ಮಾತಾಡ್ಬೇಕು, ಮುತ್ತಾಡ್ಬೇಕು. ಗೊತ್ತಾಯ್ತಾ? ಹಾಮ, ನಾಳೆ ನಾನು ಇವರು ಬರ್ತೀವಿ. ಫಸ್ಟ್ ನನ್ನ ಮೊಮ್ಮಗನ್ ನೋಡ್ಬೇಕು ನಾನು. ಅವನಿಗೋಸ್ಕರ ಅವರೇ ಉಪ್ಪಿಟ್ಟು ಮಾಡ್ಕೊಂಡ್ ಬರ್ತೀನಿ. ಮಾ, ಹಾಗೆ ನಿಮ್ಮ ಅಳಿಯಂದಿರ್ಗೋಸ್ಕರನೂ ಮಾಡ್ಕೊಂಡ್ ಬಾ. ಅವರಿಬ್ರು ನಿನ್ ಕೈಯಾರೆ ಮಾಡಿರೋ ಅವರೇ ಉಪ್ಪಿಟ್ಟು ಕಾಯ್ತಾ ಇರ್ತಾರೆ. ಕಂದ, ಈ ದಿನ ಮೇಲೆ ಹೀಗೆ ಇರುತ್ತೆ ತಾನೆ? ನಿನ್ ಮತ್ತೆಲ್ಲೂ ಓಡೋಗಲ್ಲ ತಾನೆ? ಅತ್ತೆ ಅಳಿಯಂದ್ರೆ ಅತ್ತೆ, ನೀವೇನು ಯೋಚನೆ ಮಾಡ್ಬಿಡಿ. ನಿಮ್ಮ ಮಗಳು ಇನ್ಮೇಲೆ ಯಾವಾಗಲೂ ನನ್ನ ಜೊತೆನೇ ಇರ್ತಾರೆ. ನನ್ನನ್ನು ಬಿಟ್ಟು ಹೋಗೋ ಪ್ರಶ್ನೆನೇ ಇಲ್ಲ, ದೂರ ಆಗೋ ಮಾತೇ ಇಲ್ಲ. ನಾನಿದ್ದೀನಲ್ಲ, ಹಾಗಾಗದೆ ಖಂಡಿತ ಬಿಡಲ್ಲ. ಅಬ್ಬಾ, ಈಗ ನಿಮ್ಮ ಮಾತನ್ನು ಕೇಳಿ ನನಗೆ ನೆಮ್ಮದಿ ಆಯ್ತು ಅಳಿಯಂದ್ರೆ. ಕೊನೆಯವರೆಗೂ ನೀವಿಬ್ರು ಹೀಗೆ ಖುಷಿಯಾಗಿ ಸಂತೋಷವಾಗಿರ್ಬೇಕು. ಸರಿ ಐತೆ, ನಾಳೆ ಸಿಗೋಣ. ಸರಿ ಅಳಿಯಂದ್ರೆ, ಬೆಳಗ್ಗೆ ಸಿಗ್ತೀನಿ. ಬಾಯ್. ಬಾಯ್ ಮಾ. ಪಪ್ಪ, ಹಳೆ ವರ್ಷ ಮುಗಿತು, ಹೊಸ ವರ್ಷ ಬಂತು ಅಲ್ವಾ? ಅದಕ್ಕೆ ಹೊಸ ಕತೆ ಹೇಳಿ ಪಪ್ಪ. ಹೊಸ ಕತೆನಾ? ಹ್ಞೂ ಪಪ್ಪ,
ಡಿಫ್ರೆಂಟ್ ಆಗಿರ್ಬೇಕು. ನಾನು ಹೇಳ್ತೀನಿ. ನೀನು ಹೇಳ್ತೀಯಾ? ಹ್ಞೂ ಪಪ್ಪ, ನನ್ನ ಹತ್ರ ಒಂದು ಹೊಸ ಕತೆ ಇದೆ. ಹೊಸ ಕತೆನಾ? ಆಯ್ತು, ಹೇಳಪ್ಪ ನೋಡೋಣ. ಒಂದೂರಲ್ಲಿ ಒಬ್ಬ ರಾಜ ಇದ್ನಂತೆ, ಮತ್ತೆ ಒಬ್ಳು ರಾಣಿ ಇದ್ಲಂತೆ. ನಿಲ್ಸು ನಿಲ್ಸು ನಿಲ್ಸು, ನೀನು ಹಳೆ ವರ್ಷದ ಕತೆನೇ ಹೇಳ್ತಾ ಇದೀಯ. ಹೊಸ ವರ್ಷಕ್ಕೆ ಹೊಸ ಕತೆ ಹೇಳು ಅಂದ್ರೆ ಹಳೆ ಕತೆ ಹೇಳ್ತೀಯ. ಅಲ್ಲ ಆಕಾಶ್, ಪೂರ್ತಿ ಕೇಳು. ಸರಿ ಹೇಳು. ಆಮೇಲೆ ರಾಜ ರಾಣಿ ಅವ್ರ ಮಕ್ಕಳ ಜೊತೆ ಸಂತೋಷವಾಗಿದ್ರಂತೆ. ಹೀಗ್ ನಾವು ಹೇಗಿದ್ವೋ ಆ ತರ. ಹೇಗಿದೆ ಕತೆ? ಸೂಪರ್ ಅಲ್ವಾ ಪಪ್ಪ? ಹೌದು ಕಣೋ, ಸೂಪರ್ ಆಗಿದೆ.